ಬಹಳ ಹೆಮ್ಮೆ ನನಗಿವತ್ತು. ಯಾಕೆಂದರೆ ನನಗೆ ನಿಮ್ಮ ಪರಿಚಯ ಆಗಿದ್ದು ಕನ್ನಡ ಸಿನಿಮಾಗಳನ್ನು ದುಬೈಯಲ್ಲಿ UAE ಆ ಪ್ರದೇಶಗಳಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಪರಿಚಯ ಆಗಿದ್ದು. ಆದರೆ ಇವತ್ತು ತಾರಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ತಿಳ್ಕೊಂಡು, ಅಂದರೆ ಸೂಕ್ಷ್ಮಗಳನ್ನು ತಿಳ್ಕೊಂಡು, ಬರೀ ತಿಳ್ಕೊಳ್ಳೋದು ಅಂತಲ್ಲ, ಬಹಳ ನಿಮ್ಮ ಉದ್ದೇಶಗಳನ್ನು ಸೂಕ್ಷ್ಮಗಳನ್ನೆಲ್ಲ ತಿಳ್ಕೊಂಡು ಇವತ್ತು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು. ದುಬೈಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಅಂದರೆ ಪ್ರಶಸ್ತಿ ಸಮಾರಂಭಗಳಿಗೆ, ಇನ್ನಿತರ ಇವೆಂಟ್ಗಳಿಗೆ ಹೋಗ್ತಿರ್ತೀವಿ. ಆದರೆ ಇವತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂಥ ಉದ್ದೇಶ ಬಹಳ ಬಹಳ ಖುಷಿ ಕೊಟ್ಟಿದೆ, ಒಂದು ರೀತಿ ಸಾರ್ಥಕತೆ ಕೊಟ್ಟಿದೆ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸುವಿಕೆ ತುಂಬಾ ಏನು ಹೇಳ್ತಾರೆ, ಒಂದು ನನಗೆ ಸಿಕ್ಕಿರೋ ಒಂದು ಬಹಳ ಒಳ್ಳೆಯ ಅವಕಾಶ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನು ದುಬೈಯಲ್ಲಿ ನಿರೂಪಣೆ ಮಾಡುವಂಥ ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ. ದುಬೈಯಲ್ಲಿ ಸುಮ್ಮನೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಹೋಗ್ತೀವಿ ಬರ್ತೀವಿ, ಅದೆಲ್ಲ ಒಂದು ಕಡೆ. ಆದರೆ ಕನ್ನಡದ ಕಾರ್ಯಕ್ರಮವನ್ನು, ಅದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ, ಅಂದರೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಪ್ರೇಕ್ಷಕನಾಗಿ, ಒಬ್ಬ ಕನ್ನಡ ಸಿನಿಮಾಗಳ ಅಭಿಮಾನಿಯಾಗಿ ನನಗೆ ಗಂಧದ ಗುಡಿ ಅಂದ ತಕ್ಷಣ ನೆನಪಾಗೋದು ನಮ್ಮ ದೊಡ್ಡ ಮಾಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ, ವಿಷ್ಣುವರ್ಧನ್ ಅಂಕಲ್ ನೆನಪಾಗ್ತಾರೆ, MP ಶಂಕರ್ ಅವ್ರು ನೆನಪಾಗ್ತಾರೆ. ಆ ಗಂಧದ ಗುಡಿ ಸಿನಿಮಾ ನೆನಪಾಗುತ್ತೆ, ಆ ಹಾಡು ನೆನಪಾಗುತ್ತೆ. ಅಂದರೆ ಕನ್ನಡ ಸಿನಿಮಾ ನಡೆದು ಬಂದ ಒಂದು ಹಾದಿ, ಅಂದರೆ ಇವತ್ತು ನಾವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ, ಕನ್ನಡ ಸಿನಿಮಾಯಿಂದ ಯಶಸ್ಸಾಗಲಿ, ಅವಕಾಶ ಆಗಲಿ, ಒಂದು ಬದುಕಾಗಲಿ, ಇವೆಲ್ಲದಕ್ಕೂ ಅಡಿಪಾಯ ಅವಾಗಿಂದ ಬಂದಂಥ ಸಿನಿಮಾಗಳು. ಗಂಧದ ಗುಡಿ ಥರ ಇನ್ನೂ ಹಲವಾರು ಯಶಸ್ಸನ್ನು ಕಂಡಂಥ ಸಿನಿಮಾಗಳು ಬಂದಿದ್ದಾವೆ. ಇದರ ನೆನಪಲ್ಲಿ ಈ ನೆನಪುಗಳನ್ನು ಮೆಲುಕು ಹಾಕ್ತಾ, ಸಿನಿಮಾ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಹೆಸರನ್ನು ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ನೀವು ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀರ, ಗುರುತಿಸುವಂಥ ಭಾಳ ಅದ್ಭುತವಾದ ಕೆಲಸ ಮಾಡ್ತಿದ್ದೀರ. ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟು ಇದನ್ನು ಬೆಂಗಳೂರಿನಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದ ಪರಿಚಯ ಮಾಡಿಕೊಡುವಂಥ ಸಂದರ್ಭ ಇವತ್ತಾಗಿದೆ. ಸೊ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಜೊತೆ ಕೈ ಸೇರಿಸ್ತಾ ಇರೋಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಮಾರ್ಗದರ್ಶಿಗಳು ಅಂತಲೇ ನಾನು ಯಾವಾಗಲೂ ಕರೆಯೋದು. ಯಾಕಂದರೆ ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನು ಜನರಿಗೆ ತಲುಪಿಸೋ ಕೆಲಸ, ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ಜನರಿಗೆ ಹೇಳುವಂಥ ಕೆಲಸ ನೀವು ಮಾಡ್ತಾ ಇರ್ತೀರಿ. ಆ ಪ್ರೋತ್ಸಾಹ ಸದಾಕಾಲ ಇಂಥ ಕೆಲಸಗಳ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಪೀಟರ್ ಸರ್ ನಿಮಗೆ ಅಭೂತಪೂರ್ವ ಯಶಸ್ಸು ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.